ನೋಡಿ ಬಿಜೆಪಿಯವರು ಇಷ್ಟೆಲ್ಲ ಹೇಳ್ತಾ ಇದ್ರೆ ಅಫ್ಜಲ್ಪುರದ ಕಾಂಗ್ರೆಸ್ ಶಾಸಕ ಪಾಟೀಲ್ NY ಪಾಟೀಲ್ ಅವರ ಶಾಲೆಯಲ್ಲೇ ಶಾಲಾ ಆವರಣದಲ್ಲೇ RSS ಪಥಸಂಚಲನ ನಡೆದಿತ್ತಲ್ಲ ಆ ವಿಚಾರ. ಕಾಂಗ್ರೆಸ್ ಶಾಸಕ ಪಾಟೀಲ್ ಶಾಲೆಯಲ್ಲಿ RSS ಪಥಸಂಚಲನ ವಿಚಾರ ಪಬ್ಲಿಕ್ ಟಿವಿಗೆ ಈಗ ಅಫ್ಜಲ್ಪುರ ಶಾಸಕ MY ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರೋದಕ್ಕೆ ಯಾವುದೇ ಆಕ್ಷೇಪ ಇಲ್ಲ. ನಮ್ಮ ಶಾಲೆ ಸಾರ್ವಜನಿಕರ ಸ್ವತ್ತು. ಎಲ್ಲ ಪಕ್ಷದವರೆಗೂ ಕಾರ್ಯಕ್ರಮಕ್ಕೆ ನಾವು ಜಾಗ ಕೊಟ್ಟಿದ್ದೀವಿ ಆ ಶಾಲೆಯಲ್ಲಿ. ಹಾಗೆ RSSಗೂ ಕೊಟ್ಟಿದ್ದೀವಿ. ಇತ್ತೀಚೆಗೆ RSS ಮೂಲ ಉದ್ದೇಶವನ್ನು ಮರಿತಾ ಇದೆ. RSSನವರು ಲಾಠಿ ಬಿಟ್ಟು ತಿರಂಗಾ ಬಾವುಟವನ್ನು ಹಿಡಿಯಲಿ ಹಾಗಂತ ಅಫ್ಜಲ್ಪುರ ಶಾಸಕ MY ಪಾಟೀಲ್ ಅವರು ಸುಮಾರು ವಿಚಾರ ಮಾತಾಡಿದ್ದಾರೆ. ಶಾಲೆ ಅನುದಾನಿತ ಶಾಲೆ ಹಾಗೂ ಪಾರ್ಕ್ಗಳಲ್ಲಿ RSS ಅನ್ನ ಬ್ಯಾನ್ ಮಾಡಬೇಕು, ಆ ಕಾರ್ಯಕ್ರಮಗಳನ್ನು ನಿಷೇಧ ಮಾಡಬೇಕು ಅಂತ CMಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ರು. ಇನ್ನು ಅದೇ ದಿನ ಅಂದರೆ ಅಫ್ಜಲ್ಪುರ ಶಾಸಕ MY ಪಾಟೀಲ್ ಅವರ ಒಂದು ಅನುದಾನಿತ ಶಾಲೆಯಲ್ಲಿ RSS ಪಥಸಂಚಲನ ನಡೆದಿರುವುದು ಈಗ ರಾಜಕೀಯದಲ್ಲಿ ಹಲವು ಏನಂದರೆ ರೆಕ್ಕೆಪೊಕ್ಕಗಳಿಗೆ ಕಾರಣವಾಗಿದೆ. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ MY ಪಾಟೀಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ಈಗ ಒಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೀತಾರೆ, ಇನ್ನು ಅದೇ ದಿನ ತಮ್ಮ ಒಂದು ಅನುದಾನಿತ ಶಾಲೆಯಲ್ಲಿ RSSನ ಒಂದು ಪಥಸಂಚಲನಕ್ಕೆ ತಾವು ಕೂಡ ಅನುಮತಿ ಕೊಟ್ಟಿದ್ದೀರಿ, ಏನಂತೀರಿ? ನಮ್ಮ ಸಂಸ್ಥೆ ನನ್ನ ಒಡೆತನದಲ್ಲಿ ಎಲ್ಲ ಸಂಸ್ಥೆ ಆ ಸಾರ್ವಜನಿಕ ಸಂಸ್ಥೆ ಆಗಿದೆ. ಅಲ್ಲಿ ಎಲ್ಲ ಸಂಘಟನೆಯವರು ಕೂಡ ಆ ಸಂಸ್ಥೆಯ ನಿರ್ದೇಶಕರು ಮತ್ತು ಡೋನರ್ಸು ಕೂಡ ಆಗಿದ್ದಾರೆ. ಯಾರಾದರೂ ಸಂಘಟನೆಯವರು ಕೇಳಿದಾಗ ಅವರು ಒಳ್ಳೆಯ ಕೆಲಸ ಇತ್ತು ಅಂತಂದರೆ ಅವರಿಗೆ ನಾವು ಸ್ಥಳ ಅವಕಾಶ ಕೊಟ್ಟಿದ್ದು ಹಿಂದಿನಿಂದ ಬಂದಿದ್ದ ಸಂಪ್ರದಾಯ ಇದೆ. ಅದರಂತೆ ಅವರು ನನಗೆ ನಿಮ್ಮ ಸ್ಥಳ ಸೆಂಟ್ರಲ್ ಪ್ಲೇಸ್ನಲ್ಲಿದೆ, ಮಧ್ಯಭಾಗದಲ್ಲಿದೆ, ನಗರದ ಮಧ್ಯಭಾಗ, ನೀವು ನಮಗೆ ಸ್ಥಳಾವಕಾಶ ಮಾಡಿರಿ ಅಂತ ಹೇಳಿದಾಗ ನಾನು ನಮ್ಮ ಕಾರ್ಯದರ್ಶಿ ಅವರಿಗೆ ಒಂದು ಪತ್ರ ಬರೆದು ಅವ್ರಿಗೆ ಹೇಳಿದೆ, ಖಾಲಿ ಇದ್ದಲ್ಲಿ ಒಂದು ವೇಳೆ ಕ್ಲಾಸಲ್ಲಿ ಅಥವಾ ಅನೇಕ ಕಾರ್ಯಕ್ರಮ ಇದ್ದಲ್ಲಿ ಇವತ್ತು ಅದು ಇಲ್ಲದೇ ಇದ್ದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ರಿ ಅಂತೇಳಿ ಬರೆದಿದ್ದೆ. ಆ ಪ್ರಕಾರವಾಗಿ ಅವರು ಕೊಟ್ಟಿದ್ದಾರೆ. ಮತ್ತು ಹಿಂದೂ ಕೂಡ ನಾವು ಕೊಟ್ಟಿದ್ದೇವೆ, ಅವರಿಗೂ ಕೊಟ್ಟಿದ್ದೇವೆ, ಬೇರೆ ಸಂಘಟನೆಯವರಿಗೂ ನಾವು ಕೊಟ್ಟಿದ್ದೇವೆ. ಯಾವುದೂ ನಾವು ಯಾವ ಜಾತಿ ಪಾತಿ ಯಾವುದೂ ನೋಡಿಲ್ಲ, ನಾವು ಕೊಟ್ಟಿದ್ದೇವೆ. ಆ ಪ್ರಕಾರವಾಗಿ ನಾವು ಈಗ ಕೊಟ್ಟಿದ್ದೇವೆ.